ಪಟ್ಟಣದ ವೀರಶೈವ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಕ್ಕೆ ಭಾನುವಾರ ಎನ್ಇಎಸ್ ಬಡಾವಣೆ ಎಸ್ಬಿಎಸ್ ಶಾಲೆಯಲ್ಲಿ ನಡೆದಂಥ ಚುನಾವಣೆಯಲ್ಲಿ ಅಧ್ಯಕ್ಷ ಎಸ್ಸಿಬಿಎಸ್ ಶಿವರುದ್ರಯ್ಯ ಅವರು ತಂಡದ 8 ಮಂದಿ ಜಯಶೀಲರಾಗಿದ್ದಾರೆ. 705 ಮಂದಿ ಮತದಾರರಲ್ಲಿ 618 ಮಂದಿ ಹಕ್ಕು ಚಲಾಯಿಸಿದ್ದಾರೆ. ಎಸ್ಸಿಬಿಎಸ್ ಶಿವರುದ್ರಯ್ಯ ಮಾತನಾಡಿ, ಸೊಸೈಟಿಗೆ ಚುನಾವಣೆ ಬೇಡ, ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳೋಣ ಅಂತಂದಿದ್ರು. ಅದಕ್ಕೆ ಕೆಲವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದರಿಂದಾಗಿ ಚುನಾವಣೆ ನಡೆಸಲಾಗಿದೆ ಅಂತ ತಿಳಿಸಿದ್ರು. ಇಲ್ಲಿವರೆಗೆ ಅನಾವಶ್ಯಕವಾಗಿ ಖರ್ಚಾಗದಂತೆ ನೋಡಿಕೊಂಡ ಕಾರಣ ಸಂಘದ ಸದಸ್ಯರು ನಮ್ಮ ತಂಡದ 8 ಮಂದಿಗೆ ಹೆಚ್ಚು ಮತ ನೀಡಿ ಗೆಲ್ಲಿಸಿದ್ದಾರೆ. ನಿರ್ದೇಶಕರ ಬೆಂಬಲದೊಂದಿಗೆ ಸೊಸೈಟಿಯನ್ನ ಮತ್ತಷ್ಟು ಅಭಿವೃದ್ಧಿಯತ್ತ ಮುನ್ನಡೆಸಬೇಕು ಅಂತ ಶ್ರಮಿಸಲಾಗುವುದು ಅಂತ ತಿಳಿಸಿದ್ರು. ಟಿಎಪಿಸಿಎಂಎಸ್ ಅಧ್ಯಕ್ಷ ನೂತನ ನಿರ್ದೇಶಕ ಎಚ್ಆರ್ ಶಿವಪ್ರಸಾದ್ ಮಾತನಾಡಿ, ತಾಲೂಕಿನಲ್ಲಿ ವೀರಶೈವ ಸಮಾಜದ ಒಳ್ಳೆಯದನ್ನೇ ಬಯಸುತ್ತದೆ. ಮತದಾರರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಲಾಗುವುದು ಅಂತ ತಿಳಿಸಿದರು. ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷ ಡಾ ಪ್ರಸನ್ನಗೌಡ ಮಾತನಾಡಿ, ಚುನಾವಣೆ ಸತ್ಯಕ್ಕೆ ತಂದ ಜಯ ಉತ್ತಮವಾಗಿ ಸೊಸೈಟಿ ನಡೆಸಿಕೊಂಡು ಬಂದ ಕಾರಣ ಮತದಾರರು ಹೆಚ್ಚು ಮತ ನೀಡಿದ್ದಾರೆ. ನೂತನ ನಿರ್ದೇಶಕರು ಸೊಸೈಟಿ ಅಭಿವೃದ್ಧಿಗೆ ಶ್ರಮಿಸಲಿ ಅಂತ ತಿಳಿಸಿದರು. ನೂತನ ನಿರ್ದೇಶಕರು 11 ಸ್ಥಾನಕ್ಕೆ ನಡೆದಂತ ಚುನಾವಣೆಯಲ್ಲಿ ಚಂದ್ರಶೇಖರ್ ಎಂ ಶಿವಪ್ರಸಾದ್, ಎಚ್ಆರ್ ಸಿದ್ದಲಿಂಗೇಶ್ವರ, ಎಂಎಸ್ ಚಂದ್ರಶೇಖರಯ್ಯ ಮತ್ತು ಎಸ್ ಚಂದ್ರಶೇಖರಯ್ಯ, ತೇಜೇಶ್ ಕುಮಾರ್ ಕಮಲಮ್ಮ ಮತ್ತು ಚಂದ್ರಕಲಾ ಎಂ ಹಾಗೂ ಮತ್ತೊಂದು ತಂಡದ ವೀರೇಶ್ ಕುಮಾರ್, ವಿಆರ್ ಕಿರಣ್ ಕುಮಾರ್, ಗೌರಿಶಂಕರ್ ಎನ್ಎಚ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಗೊಲ್ಲಹಳ್ಳಿ ಶತಾಯುಷಿ ಗಂಗರೇವಣ್ಣ ಮತ್ತು ಮತದಾನ ಕೇಂದ್ರಕ್ಕೆ ಆಗಮಿಸಿ ಹಕ್ಕು ಚಲಾಯಿಸಿದ್ದು ವಿಶೇಷ ಎನಿಸಿತು. ಜನಾಭಿಪ್ರಾಯ ನಮ್ಮ ಟೀಮ್ಗೆಲ್ಲ ಚೆನ್ನಾಗಿದೆ. ಅದೇ ರೀತಿಯಲ್ಲಿ ಒಳ್ಳೆ ಓಟ್ ಕೊಟ್ಟು ನಮ್ಮನ್ನೆಲ್ಲ ಗೆಲ್ಲಿಸಿದ್ದಾರೆ. ಅವ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುನ್ನಡೆಸ್ಕೊಂಡು ನಾವೆಲ್ಲ ಹೋಗ್ಬೇಕು. ನಮ್ಮ ತಂಡ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇನ್ನೂ ಮುಂದೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಕೆಲಸ ಮಾಡ್ತೀವಿ. ಎಲ್ಲ ಏನು ನಮ್ಮ ಸಮಾಜಕ್ಕೆ ಒಳ್ಳೆ ಹೆಸರು ಬರೋ ರೀತಿ ನಡ್ಕೊಂಡು ಶಿವರುದ್ರಪ್ಪ ಅವರು SCBS ಅವ್ರಿಗೆ ಮುಂದಿನ ಅಭಿವೃದ್ಧಿಗೆ ಯಾವ ರೀತಿ ಸಲಹೆ ಕೊಡ್ತಾರೆ. ಈ ಚುನಾವಣೆಯಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸದಸ್ಯರು ಮತ್ತು ಮತದಾರರೇನಿದ್ದಾರೆ, ಅರ್ಹ ಮತದಾರರು, ಆ ಸೊಸೈಟಿನ ಯಾರು ಕಾಪಾಡ್ತಾರೆ ಅವರನ್ನು ನಾವು ಆ ಸೊಸೈಟಿಗೆ ಕೂರಿಸ್ಬೇಕು, ಮುಖ್ಯ ವಾಹಿನಿಗೆ ತರಬೇಕು ಅಂತೇಳಿ ತೀರ್ಮಾನ ತಗೋತಾರಲ್ಲ, ಆ ಸಮಾಜಕ್ಕೆ ಎಷ್ಟು ಬದ್ಧತೆ ಇದೆ ಅನ್ನೋದು ಈ ರಿಸಲ್ಟಲ್ಲಿ ಗೊತ್ತಾಗ್ತದೆ. ವೀರಶೈವ ಸಮಾಜದ ಬಹುತೇಕ 100ಕ್ಕೆ 90ರಷ್ಟು ಮತದಾರರು ಈ ಒಂದು ಬ್ಯಾಂಕಿಗೆ ಯಾರನ್ನ ನಾವು ಆಯ್ಕೆ ಮಾಡಿ ಕಳಿಸಿದ್ರೆ ನಮ್ಮ ಹಣವನ್ನ ಕಾಯುವಂತ ಕೆಲಸವನ್ನ ಸುದೃಢವಾಗಿ ಮಾಡ್ತಾರೆ. ಮುಂದೆ ನಮ್ಮ ಸಮಾಜನ ಮುನ್ನೆಲೆಗೆ ತಗೊಂಡೋಗ್ತಾರೆ. ನಮ್ಮ ಸಮಾಜದ ಕಡು ಬಡವರಿಗೆ ಆಸರೆಯಾಗಿ ನಿಲ್ತಾರೆ ಅನ್ನೋದನ್ನ ಜನ ಯೋಚನೆ ಮಾಡ್ತಾರೆ ಅನ್ನೋದು ನಿದರ್ಶನ. ಹಾಗೇನೆ